ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಹೋಟೆಲ್ ಸ್ಟೈಲ್ ಮೈಸೂರು ಬೋಂಡ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಹಾಗೂ ತುಂಬ ಸಾಫ್ಟಾಗಿ ಬರುತ್ತದೆ. ಮೊದಲು ಒಂದು ಪಾತ್ರೆಗೆ 2 ಕಪ್ ಮೈದಾ ಹಿಟ್ಟನ್ನು ತೆಗೆದುಕೊಳ್ಳಿ. ನೋಡಿ, ಇದಕ್ಕೆ 1 ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳಿ. ಜೀರಿಗೆ ಹಾಕಿದ ನಂತರ 1 ಸ್ಪೂನ್ ಅಡುಗೆ ಸೋಡಾ ಹಾಕಿಕೊಳ್ಳಿ. ಇದಕ್ಕೆ 1 ಕಪ್ ಮೊಸರನ್ನು ಸೇರಿಸಿಕೊಳ್ಳಿ. ಅರ್ಧ ಕಪ್ ನೀರು ಹಾಕಿ ಇದಕ್ಕೆ ಮೊದಲೇ ಗರಂ ಮಾಡಿರುವ 2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಹಾಕುವುದರಿಂದ ಮೈಸೂರು ಬೋಂಡ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿಕೊಂಡು ಗಂಟಿಲ್ಲದ ಹಾಗೆ ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ. ಸುಮಾರು ಒಂದು 5 ನಿಮಿಷ ಮಿಕ್ಸ್ ಮಾಡಿಕೊಳ್ಳಬೇಕು. ಗಂಟಿಲ್ಲದ ಹಾಗೆ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಷ್ಟು ಚೆನ್ನಾಗಿ ನಾವು ಈ ಹಿಟ್ಟು ಮಿಕ್ಸ್ ಮಾಡುತ್ತೇವೆ ಅಷ್ಟು ಫ್ಲಫಿಯಾಗಿ ಮೈಸೂರು ಬೋಂಡ ರೆಡಿಯಾಗುತ್ತದೆ. ಮುಚ್ಚಳ ಮುಚ್ಚಿ ಸುಮಾರು 3 ಗಂಟೆಗಳ ಕಾಲ ನೆನೆಯಲು ಬಿಡಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತದೆ ಅಷ್ಟು ಚೆನ್ನಾಗಿ ಮೈಸೂರು ಬೋಂಡ ಬರುತ್ತದೆ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಕೈಯಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕಿಡಿ. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಎಣ್ಣೆ ಹಾಕಿಕೊಳ್ಳಿ. ಈ ಮೈಸೂರು ಬೋಂಡ ಕರಿಯಲು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಕೊಳ್ಳಿ. ನೋಡಿ, ಈ ರೀತಿ ಹಾಕಿಕೊಂಡ ನಂತರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಎಣ್ಣೆ ಕಾದ ನಂತರ ನೋಡಿ, ಈ ರೀತಿ ಬೋಂಡ ರೀತಿ ಮೈಸೂರು ಬೋಂಡವನ್ನು ಹಾಕಿಕೊಳ್ಳಿ. ತುಂಬ ಸುಲಭವಾಗಿ ಈ ಹಿಟ್ಟಿನಿಂದ ಬೋಂಡ ಮಾಡಿಕೊಳ್ಳಬಹುದು. ನೋಡಿ ಯಾವ ರೀತಿ ಈ ಬೋಂಡ ರೆಡಿ ಆಗ್ತಾ ಇದೆ. ನಾನು ಇಲ್ಲಿ ಸ್ವಲ್ಪನೂ ವಿಡಿಯೋ ಕಟ್ ಮಾಡಿಲ್ಲ, ನಿಮಗೆ ಪೂರ್ತಿ ತೋರಿಸೋಕ್ಕೋಸ್ಕರ. ನೋಡಿ ಯಾವ ರೀತಿ ಬರ್ತಾ ಇದೆ. ಇದೇ ರೀತಿ ನೀವು ಸ್ವಲ್ಪ ಹಿಟ್ಟಿನಿಂದ ಬೋಂಡ ಹಾಕಿಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಕರಿದುಕೊಳ್ಳಬೇಕು. ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಈ ಮೈಸೂರು ಬೋಂಡ ರೆಡಿಯಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ಈ ರೀತಿ ನೀವು ಮಾಡಿಕೊಳ್ಳಿ, ನಿಮಗೂ ಇಷ್ಟವಾಗುತ್ತದೆ. ಹೋಟೆಲ್ನಲ್ಲಿ ನಾವು ಯಾವ ರೀತಿ ಸಿಗುತ್ತದೆ ಅದೇ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳಬಹುದು. ಮಕ್ಕಳಿಗೂ ಬ್ರೇಕ್ಫಾಸ್ಟಿಗೂ ತುಂಬ ಚೆನ್ನಾಗಿರುತ್ತದೆ. ಹಾಗೂ ಸಂಡೇ ದಿವಸ ಬ್ರೇಕ್ಫಾಸ್ಟ್ ರೆಸಿಪಿಯಾಗಿ ಮಾಡಿಕೊಳ್ಳಬಹುದು. ಮಿಕ್ಕಿರುವ ಹಿಟ್ಟಿನಿಂದ ಇದೇ ರೀತಿ ಬೋಂಡ ಹಾಕಿಕೊಳ್ಳಿ. ಮಕ್ಕಳಿಗೂ ಮೈದಾನೂ ಅಷ್ಟು ಚೆನ್ನಾಗಿರಲ್ಲ, ಯಾವಾಗಾದರೂ ಮಾಡಿಕೊಂಡರೂ ನಡೆಯುತ್ತದೆ. ನೋಡಿ, ಈ ರೀತಿ ಎಲ್ಲ ಹಿಟ್ಟಿನಿಂದ ಬೋಂಡ ರೆಡಿ ಮಾಡಿಕೊಳ್ಳಿ. ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ತುಂಬ ಟೇಸ್ಟಿಯಾಗಿ ಇರುತ್ತದೆ. ಒಂದು ಸಲ ಈ ರೀತಿ ಮಾಡಿಕೊಳ್ಳಿ, ನಿಮಗೆ ಇಷ್ಟವಾಗುತ್ತದೆ. ನೀವು ಹೋಟೆಲ್ನಲ್ಲಿ ಹೋಗೋ ಅವಶ್ಯಕತೆಯೇ ಇರುವುದಿಲ್ಲ. ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇದನ್ನು ತೆಗೆದುಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿ ಬೋಂಡವನ್ನು ಹಾಕಿಕೊಳ್ಳಿ. ಮನೆಯಲ್ಲಿ ಹಾಕುವುದರಿಂದ ತುಂಬ ಚೆನ್ನಾಗಿ ಇರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟವಾಗುತ್ತದೆ. ಥ್ಯಾಂಕ್ ಯು.